ಶಾಲೆ, ಬಸ್ ನಿಲ್ದಾಣ, ಆಸ್ಪತ್ರೆಗಳಲ್ಲಿ ಶುದ್ಧ ಕುಡಿಯುವ ನೀರಿಗಾಗಿ ಫಿಲ್ಟರ್ ಅಳವಡಿಸಿ ಆ ಮೂಲಕ ಎಲ್ಲರೂ ಆರೋಗ್ಯ ಸ್ವಾಸ್ಥ್ಯ ಕಾಪಾಡಿಕೊಳ್ಳಬೇಕೆಂಬುದೇ ನಮ್ಮ ಆಶಯ. ನಮ್ಮ ದೇವಸ್ಥಾನ, ನಮ್ಮ ಶಾಲೆಗಳನ್ನು, ಸರ್ಕಾರಿ ಆಸ್ಪತ್ರೆಗಳನ್ನು ನಾವೇ ಕಾಪಾಡಿಕೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ನನ್ನ ಕೈಲಾದಷ್ಟು ಸಹಾಯವನ್ನು ನಾನು ಮಾಡುತ್ತಿದ್ದೇನೆ. ನಾವು ವಾಟರ್ ಫಿಲ್ಟರ್ ಅಳವಡಿಸಿದ ಕಡೆಗಳಲ್ಲಿ ಅದರ ಸದುಪಯೋಗ ಆಗುತ್ತಿದೆ ಎಂದು ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದರು. ಅವರು ಹೊನ್ನಾವರ ತಾಲೂಕಿನ ಇಳಿಕಾರ್ ಸಮೀಪದ ಕರ್ಕಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕ ದೇಣಿಗೆ ನೀಡಿ ಮಾತನಾಡಿದರು. ಮಕ್ಕಳು ದೇವರೇ ಸಮಾನ. ಕಲ್ಮಶ ಇಲ್ಲದ ಈ ಮಕ್ಕಳ ಜೊತೆಗೆ ಸಮಯ ಕಳೆಯುವುದೇ ಭಾಗ್ಯ. ಆದಾಯದ ಒಂದು ಭಾಗದ ಹಣವನ್ನು ಸೇವೆಗೆಂದು ಮೀಸಲಿಡುತ್ತೇನೆ. ಆಧುನಿಕ ಸೌಕರ್ಯಗಳಿಲ್ಲ ಎಂಬ ಕಾರಣದಿಂದ ಜನ ದೂರದ ನಗರಗಳಿಗೆ ಹೋಗುತ್ತಿದ್ದಾರೆ. ಶಾಲೆಯ ಗುಣಮಟ್ಟ ಅಲ್ಲಿರುವ ಆಧುನಿಕ ಸೌಕರ್ಯಗಳಿಂದಲ್ಲ, ಅಲ್ಲಿ ದೊರೆಯುವ ಶಿಕ್ಷಣದಿಂದ ನಿರ್ಧರಿತವಾಗುತ್ತದೆ. ಶಾಲೆಗೆ ಬರುವ ಮಕ್ಕಳನ್ನು ನಮ್ಮ ಮಕ್ಕಳೆಂದು ಪ್ರೀತಿಸುವ ಶಿಕ್ಷಕರಿಂದ ಶಿಕ್ಷಣ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಮನುಷ್ಯನ ಜೀವನ ಶಾಶ್ವತವಲ್ಲ. ಇರುವಷ್ಟು ದಿನ ನಮ್ಮ ಕೈಲಾದ ಸೇವೆಯನ್ನು ಮಾಡಬೇಕು. ದುಡ್ಡಿರುವವನು ಶ್ರೀಮಂತನಲ್ಲ, ತನ್ನಲ್ಲಿರುವುದರಲ್ಲಿಯೇ ಮತ್ತೊಬ್ಬರಿಗೆ ಕೊಡುವವನು ನಿಜವಾದ ಶ್ರೀಮಂತ. ಉಸಿರು ಹೋದ ಮೇಲೂ ಹೆಸರು ಉಳಿಯಬೇಕೆಂದರೆ ಅದು ದಾನ ಮತ್ತು ಸೇವೆಯಿಂದಲೇ ಸಾಧ್ಯವಾಗುತ್ತದೆ. ಸಿದ್ಧಗಂಗಾ ಮಠದ ಪೂಜನೀಯ ಸ್ವಾಮೀಜಿಗಳು ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಸಮಾಜ ಸೇವೆ ನನಗೆ ಎಂದೆಂದಿಗೂ ಆದರ್ಶ. ನನ್ನ ಅಲ್ಪ ಸೇವೆಯನ್ನು ಪರಿಗಣಿಸಿ ತಾವೆಲ್ಲರೂ ನನ್ನನ್ನು ಪ್ರೀತಿಯಿಂದ ಸನ್ಮಾನಿಸಿದ್ದೀರಿ. ನಿಮ್ಮೆಲ್ಲರ ಈ ಪ್ರೀತಿ ನನ್ನ ಮನಸ್ಸಿಗೆ ತೃಪ್ತಿ ನೀಡಿದೆ. ಈ ಶಾಲೆಯಲ್ಲಿ ಓದುವ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಪುಟ್ಟ ಮಕ್ಕಳಿಗೆ ಪಟ್ಟಿ ಮತ್ತು ಪೆನ್ನುಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ NS ಹೆಗಡೆ ಕರ್ಕಿ, SDMC ಅಧ್ಯಕ್ಷರು ಹಾಗೂ ಸದಸ್ಯರು, ಶಾಲೆಯ ಮುಖ್ಯಾಧ್ಯಾಪಕರು, ಊರಿನ ನಾಗರಿಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮೊದಲಾಗಿ ಈ ಮುದ್ದು ಮಕ್ಕಳ ಜೊತೆ ಇವತ್ತು ನಾವು ಸಮಯ ಕಳೀತಾ ಇರುವಂಥದ್ದು ಬಹಳ ಖುಷಿಯ ವಿಚಾರ, ಬಹಳ ಸಂತೋಷ ಆಗ್ತಾ ಇದೆ. ಮಕ್ಕಳಲ್ಲಿ ಯಾವುದೇ ರೀತಿ ಕಲ್ಮಶ ಇರೋದಿಲ್ಲ, ಅವರು ದೇವ ಸಮಾನ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥವರು NS ಹೆಗಡೆ ಅವರು. ಅವ್ರಿಗೆ ಮೊದಲಾಗಿ ನಾನು ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಯಾಕೆಂತಂದ್ರೆ ನಮಗೆ ತುಂಬಾ ಕಡೆ ಫೋನ್ ಬರ್ತಾ ಇರ್ತದೆ, ನನಗೆ ಈ ಕಲ್ಕಿ ಅದು ಈ ಭಾಗ ನನಗೆ ಗೊತ್ತಿಲ್ಲ. ಏನಾಗ್ತದೆ, ಎಲ್ಲ ಕಡೆಗೂ ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಈ ನಂದೇನಂತಂದ್ರೆ ನಮ್ಮ ಯಾವುದೇ ರೀತಿಯ ಕೊಂಡು ಬರೋದಿಲ್ಲ. ನಮ್ಮ ಆದಾಯದ ಒಂದು ಭಾಗದ ಹಣವನ್ನು ನಾವು ಕೈಲಾದ ಮಟ್ಟಿಗೆ ಮೊದಲ ಶಾಲೆಗಳಿಗೆ ನಾನು ಮಾಡಿದ್ದೀನಿ. ಈಗಾಗಲೇ ಸುಮಾರು ಒಂದು 100-150 ಚಿಕ್ಕ ಚಿಕ್ಕ ಶಾಲೆಗಳು, ಆಮೇಲೆ ಬಸ್ ಸ್ಟ್ಯಾಂಡ್, ಹೊನ್ನಾವರ ಬಸ್ ಸ್ಟ್ಯಾಂಡ್ ಕೂಡ ಹಾಕಿದೆ. ಒಂದು ಕುಮಟದಲ್ಲಿ ಇತ್ತು, ಆಮೇಲೆ ಅದು ಮೇಂಟೈನ್ ಮಾಡಿಲ್ಲ. ಹೊನ್ನಾವರದಲ್ಲಿ ಕೂಡ ನಾವು ಹಾಕಿದ್ದೇವೆ. ಹಲವಾರು ಆಸ್ಪತ್ರೆಗಳಿಗೆ ಹಾಕಿದ್ದೇವೆ. ದಾಂಡೇಲಿ ಬಸ್ ಸ್ಟ್ಯಾಂಡ್ ಹಾಕಿದ್ದೇನೆ. ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಕೈಲಾದ ಮಟ್ಟಿಗೆ ಹಾಕಿ ಅದನ್ನ ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ. ಈ ಮೊನ್ನೆ ಹೊನ್ನಾವರದಲ್ಲಿ 9,000 ರೂಪಾಯಿ ಖರ್ಚಾಯಿತು, ಎಲ್ಲ ಬಿಟ್ಟು ಚೇಂಜ್ ಮಾಡೋದು. ಈ ರೀತಿ ನಾವು ಕೈಲಾದಂಥ ಅದನ್ನೆಲ್ಲೂ ನಾವು ಹೊರಗಡೆ ಪ್ರಚಾರ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಯಾರು ನಾವು ಹೇಳುವಿಲ್ಲ ಮಾಡಲಿಕ್ಕೆ. ಆ ರೀತಿ ಕೈಲಾದಂತಹ ಒಂದು ಸೇವೆ ನಾವು ಮಾಡ್ತಾ ಹೋಗ್ತೇವೆ. ಇದಕ್ಕೆ ಯಾರಾದ್ರೂ ಆ ಊರವರು ಮುಂದೆ ಬಂದು ಈ ತರ ಪರಿಚಯ ಇದ್ದು ಹೇಳಿದ್ರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಹೊರಗಡೆ ಪ್ರದೇಶ ಗೊತ್ತಾಗೋದಿಲ್ಲ. ಅದರಿಂದ NS ಹೇಳಿದ್ರು, ಈ ತರ ಒಂದು ನಮ್ಮ ಶಾಲೆಗೆ ಎಲ್ಲ ಫೋನ್ ಮಾಡ್ಕೊಡಿ ಅಂತ ಹೇಳಿದ್ರು. ಸರಿ, ನಮ್ಮ ಅಧ್ಯಕ್ಷರ ಮೇಲೆ ಮಾಡಲೇಬೇಕು ಅಂತೇಳಿ ನಾವು ಮಾಡಿದೆ. ಬಹಳ ಸಂತೋಷ. ನಾ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಗೆ ಗೊತ್ತಿದೆ ಒಂದು ಗಾದೆ ಇದೆ, ಊಟದಿಂದ ಬಂತು ರೋಗ, ಮಾತಿನ ಬಂತು ಜಗಳ ಅಂತ. ಹೌದಲ್ಲ? ನಾವು ಎಷ್ಟು ಒಳ್ಳೆಯ ಆಹಾರವನ್ನು ಸ್ವೀಕಾರ ಮಾಡ್ತೇವೋ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಗೆ ಎಕ್ಸಾಂಪಲ್ ಕಿರುವತ್ತಿ ಹತ್ರ, ಕಿರುವತ್ತಿ ಅಂದರೆ ಯಲ್ಲಾಪುರ ಹತ್ರ ಕಿರುವತ್ತಿ ಒಂದು ಶಾಲೆ, ಒಂದು 350-400 ಜನ ಮಕ್ಕಳು ಇದೆ. ನಾವು 100 ಲೀಟರ್ ಫಿಲ್ಟರ್ ಹಾಕಿದ್ವಿ, ಬರೀ 25 ಚಿಕ್ಕ ಫಿಲ್ಟರ್, ಚಿಕ್ಕ ಶಾಲೆ ಚಿಕ್ಕ ಫಿಲ್ಟರ್ ಹಾಕಿದ್ವಿ. ಅಲ್ಲಿ 100 ಲೀಟರ್ ಒಂದು ಗಂಟೆಗೆ ನೀವು 100 ಲೀಟರ್ ಉತ್ಪಾದನೆ ಆಗುವಂಥದ್ದು ಮದ್ನೂರು ಪಂಚಾಯಿತಿ, ಕಿರುವತ್ತಿ ಗ್ರಾಮ. ಅಲ್ಲಿ ನಾವು ಆ ಕಮ್ಯುನಿಟಿ ರಸ್ತೆಯಲ್ಲಿ ಹೋಗುವಂತ ಅಲ್ಲಿ ಹಾಕಿದ್ದೇವೆ. ಶಾಲೆ ಅಧ್ಯಾಪಕರೇ ಹೇಳ್ತಾರೆ, ಪ್ರತಿ ವರ್ಷ ಮಳೆಗಾಲದಲ್ಲಿ ಮಕ್ಕಳ ಆರೋಗ್ಯ ಹಾಳಾಗ್ತದೆ, ಪದೇ ಪದೇ ಜ್ವರ ಅಂತ ಇರ್ತದೆ. 100ಕ್ಕೆ ಒಂದು 50-60% ಜನ ಮಕ್ಕಳು, ಅಂದ್ರೆ ಅಲ್ಲಿ ನೀರು ತುಂಬಾ ಹಾರ್ಡ್ ನೀರು, ತುಂಬಾ ನೀವು ಅನ್ನ ಕೂಡ ಬೇಯಲ್ಲ ಅಂತ ಹೇಳ್ತಾರೆ. ಸರಿಯಾದ ಅಕ್ಕಿ ಹಾಕಿದ್ರೆ ಬೇಯಲ್ಲ, ಅಷ್ಟು ಹಾರ್ಡ್ ಇದ್ದು ನೀರು. ಅಂತ ನೀರಲ್ಲಿ ಆ ಮಕ್ಕಳನ್ನ ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದ್ರು. ಈ ವರ್ಷ ಎಲ್ಲೋ ಒಬ್ಬಿಬ್ರು ಮಕ್ಕಳು ಹುಷಾರದೆ ಮಲ್ಕೊಂಡಿದ್ರೆ ಬಿಟ್ಟರೆ 90%-95% ಜನ ಮಕ್ಕಳು ತುಂಬಾ ಚೆನ್ನಾಗಿ ಶಾಲೆಗೆ ಬರ್ತಾ ಇದ್ದಾರೆ. ತುಂಬಾ ಇದರಿಂದ ಅನುಕೂಲ ಆಗಿದೆ ಅಂತ ಹೇಳಿ ಅವರೇ ಶಾಲೆ ಅಧ್ಯಾಪಕರೇ ಹೇಳಿದ್ದಾರೆ. ಆ ರೀತಿಯಲ್ಲಿ ನಾವು ಶುದ್ಧವಾದಂತಹ ನೀರನ್ನ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತದೆ. ಕೇವಲ ಮಕ್ಕಳಿಗೆ ಅಂತ ನಮಗಾರು ಬಂತು, ನೀವು ಯಾವ್ದೋ ಊರಿಗೆ ಹೋಗ್ತೀರಿ, ಸಿಕ್ಕ ನೀರು ಕುಡಿದ್ಬಿಟ್ರೆ ಅವತ್ತೇ ಜ್ವರ ಮಲ್ಕೊಳ್ಳೋದೇನೆ. ಅದೇ ನೀವು ಒಳ್ಳೆ ಬಾಟಿ ನೀರು ತೆಗೆದುಕೊಂಡು ಕುಡಿದ್ರೆ, ಅದು ಬಿಸಿನೀರು ಕುಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನಮಗೆ ಗೊತ್ತಿದ್ದಿಲ್ಲ ಎಲ್ಲವೂ ಕೂಡ.
ಹಾಗೆ ಈ ರೀತಿಯ ಶಾಲೆಯಲ್ಲೂ ಕೂಡ ಶುದ್ಧವಾದ ನೀರು ಕೊಡೋದ್ರಿಂದ ಮಕ್ಕಳು ಅವಾಗ ನೀರು ಕುಡಿಬೇಕು. ಒಂದು ವ್ಯಕ್ತಿ ಇಷ್ಟು ನೀರು ಕುಡಿಬೇಕು ಅಂತ ಇರ್ತದೆ. ನೀರು ಸರಿ ಸಿಕ್ಕಿಲ್ಲ ಅಂತಂದಾಗ ಮಕ್ಕಳಿಂದ ಮಾಡಿ ನೀರು ಕುಡಿಯೋದು ಕಮ್ಮಿ ಮಾಡ್ತಾರೆ. ನೀರು ಕುಡಿಯೋದು ಕಮ್ಮಿ ಮಾಡೋದು ಅಂತಂದಾಗ ಅವ್ರ ದೇಹ ಅವರ ಬೆಳವಣಿಗೆ ಮೇಲೂ ಕೂಡ ಅದು ಪರಿಣಾಮ ಬೀರ್ತದೆ ಅನ್ನೋದು ತಮಗೆಲ್ಲ ಗೊತ್ತಿರೋ ವಿಚಾರ. ಅದು ಇವತ್ತಿನಿಂದ ಈ ಮಕ್ಕಳಿಗೆ ಈ ಒಂದು ಸೇವೆ ಸಲ್ಲಿಸುವಂತಹ ಭಾಗ್ಯ ನಮ್ಗೆ ಸಿಕ್ತು. ಇದನ್ನು ದೊಡ್ಡ ಸಿಗಂಗಿಲ್ಲ. ನೀವತ್ತು ಕರೆದು ನನ್ನ ಸನ್ಮಾನ ಮಾಡಿದ್ದೀರಿ. ಇದನ್ನ ನಾನು ಇವಾಗ ಸಾಧನೆ ಮಾಡಿದ್ದೀನಿ ಅಂತಲ್ಲ. ನೀನು ಹೇಳ್ತಾರಲ್ಲ, ಈ ಕುಚೇಲ ಕೃಷ್ಣ ಮನೆ ಒಂದು ಅವಲಕ್ಕಿ ಹೋಗ್ತಾನೆ. ಕೃಷ್ಣ ಎಂತ ಮಾಡ್ತಾನೆ, ಖುಷಿಯಿಂದ ತಗೊಂಡು ಎದುರು ಹೋಗ್ತಾನೆ. ನೋಡು ನನ್ನ ಸ್ನೇಹಿತ ತನ್ನ ಅವಲಕ್ಕಿ ಕೊಟ್ಟಿದ್ದಾನೆ. ಕುಚೇಲ ಕೊಟ್ಟು ಚಿಕ್ಕದನ್ನೇ ಅವನು ಮಹತ್ವ ಆಗಿ ಹೇಳ್ತಾನೆ. ನನ್ನ ಬಹುಶಃ ನಾನು ಕೂಡ ಅನ್ಕೋತೀನಿ, ಒಂದು ಸಣ್ಣ ಸೇವೆಯನ್ನ ತಾವು ಬಹಳ ಪ್ರಶಂಸನೆ ಮಾಡಿ ತಾವು ಬಾಯ್ತು ಮಾಡಿದ್ದೀರಿ. ಇಷ್ಟೊಂದು ಮಾಡಿದ್ದೀರಿ. ನನಗದು ಬಹಳ ಮನಸ್ಸಿಗೆ ಸಂತೋಷ ಆಗಿದೆ. ಮನಸ್ಸು ಪೂರ್ತಿಯಾಗಿ ಹೇಳ್ತಾ ಇದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.